ತುಂಬಾ ಡಿಫರೆಂಟ್ ಗುಂಡಿಗಳ ವಿಚಾರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹರಾಜಾಗಿದೆ ಬೆಂಗಳೂರು. ಸರ್ಕಾರದ ಗಮನ ಸೆಳೆಯೋದಕ್ಕೆ ಡಿಫರೆಂಟ್ ಪ್ರೊಟೆಸ್ಟ್. ಹೌದೌದು, ಇದು ನಾನು ಯಾವಾಗಲೂ ವಿನೂತನವಾದಂತ ಚಳುವಳಿ ಮಾಡೋ ಮೂಲಕ ಒಂದು ಸಂದೇಶವನ್ನ ಪ್ರಾಮಾಣಿಕವಾಗಿ ಜನರ ಹೃದಯಕ್ಕೆ ಮುಟ್ತಕ್ಕಂಥ ಚಳುವಳಿಯನ್ನ ಸುಮಾರು 6.5 ದಶಕಗಳ ಕಾಲ ನೀನು ಮುಟ್ಟಕ್ಕೂ ಮುಂಚಿನಿಂದ ಚಳುವಳಿ ಮಾಡ್ತಾ ಇದ್ದೀವಿ. ಅದು ನಿಜವಾಗ್ಲೂ ನನಗೆ ಚಳುವಳಿ, ಇಂಥ ವಿನೂತನ ಚಳುವಳಿ ಅಂದರೆ ಬಹಳ ಅತ್ಯಂತ ಗೌರವ ಮತ್ತು ಸಂತೋಷ. ಇವತ್ತು ಬೆಂಗಳೂರಿನಲ್ಲಿ ಏನಾಗಿದೆ, ಇದು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿತ್ತು. ಬೆಂಗಳೂರು ಆಡಳಿತ ನಡೆಸ್ತಾ ಇರೋರು ಯಾರು? ಒಂದು 10 ಜನ ಅಧಿಕಾರಿಗಳು, ಒಂದಿಬ್ಬರು ಮಂತ್ರಿಗಳು. ಇದು ಸಾಧ್ಯವ ಬೆಂಗಳೂರಿಗೆ? ಸುಮ್ಮನೆ ನೀವು ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಮಾಡಿ, ಇನ್ನು ನಿಮಗೆ ಗ್ರೇಟರ್ ಬೆಂಗಳೂರು ಪದಕ್ಕೆ ಒಂದು ಕನ್ನಡ ಪದ ನಿಮಗೆ ಸಿಗ್ಲಿಲ್ಲ. ಇದಕ್ಕಾಗಿ ನೀವು ಜಾಹೀರಾತು ಬೇರೆ ಕೊಡ್ತೀರಿ. ಇಡೀ ಬ್ರಹ್ಮಾಂಡ ಇರುವ ಸರ್ಕಾರ ನಿಮಗೆ ವ್ಯಾಕರಣ ಮಾಡೋರಿಲ್ವಾ? ಕನ್ನಡ ಪದ ಹೇಳೋರಿಲ್ವಾ? ಕನ್ನಡದ ಬಗ್ಗೆ ಮಾತನಾಡೋರಿಲ್ವಾ? ಕನ್ನಡ ಸಾಹಿತ್ಯ ಪರಿಷತ್ ಇಲ್ವಾ? ಸದಸ್ಯರು ಸಾಹಿತಿಗಳಿಲ್ವಾ? ಕವಿಗಳಿಲ್ವಾ? ಯಾರು ನಿಮಗೆ ಸಿಕ್ಲಿಲ್ಲ. ಸರ್ಕಾರವೇ ತರ್ಜುಮೆ ಮಾಡತಕ್ಕಂಥ ಅದ್ಭುತವಾದ ಇಲಾಖೆ ಇದೆ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ವಾರ್ತಾ ಇಲಾಖೆ ಇದೆ. ಇನ್ನೂ ನಿಮಗೆ ಒಂದು ಅದ್ಭುತವಾದ ಕನ್ನಡದ ಹೆಸರು ಸಿಗಲಿಲ್ಲ. ಬಹಳ ಗಂಭೀರವಾಗಿ ನಾನು ಹೇಳ್ತಕ್ಕಂಥ ತಮಗೆ ಚುನಾವಣೆ ಅಂದ್ರೆ ಏನು? ಇಡೀ ಬೆಂಗಳೂರು ಅಂದ್ರೆ DK ಶಿವಕುಮಾರ್ ಹತ್ಲ ಇಡೀ ಬೆಂಗಳೂರು. ನನಗೆ ಶಿವಕುಮಾರ್ ಬಗ್ಗೆ ನನಗೆ ಗೌರವ ಇದೆ, ಅದ್ರಲ್ಲೇನು ಬೇರೆ ಮಾತೇ ಇಲ್ಲ. ಆದ್ರೆ ಬೆಂಗಳೂರು ಅಂದ್ರೆ DK ಶಿವಕುಮಾರ್, ದಕ್ಷಿಣಕ್ಕೆ DK ಬಲಗೈ, ಉತ್ತರಕ್ಕೆ DK ಎಡಗೈ, ಆ ಕಡೆಗೆ ತಲೆ. ಏನಿದು? ಏನು DK ಶಿವಕುಮಾರ್ ರಾವಣನ 10 ತಲೆ ಇದೆಯಾ? ರಾವಣನಾಗಿದ್ರೆ ಬೆಂಗಳೂರು. ಮೊದಲು ನೀವು ಪ್ರಾಮಾಣಿಕವಾಗಿ, ನಿಮ್ಮ ನಿಜವಾಗ್ಲೂ ಬೆಂಗಳೂರಿನ ಬಗ್ಗೆ ಪ್ರಾಮಾಣಿಕತೆ ಇದ್ರೆ ರಾಜಕೀಯ ಬಿಡಬೇಕು. ರಾಜಕೀಯ ಬಿಟ್ಟು ಚುನಾವಣೆ ನಡೆಸಬೇಕು. ಸುಮ್ಮನೆ ಗ್ರೇಟರ್ ಬೆಂಗಳೂರಲ್ಲ, ಒಂದು 250 ವಿಭಾಗಕ್ಕೆ ಚುನಾವಣೆ ನಡೆಸಿದ್ರೆ ಯಾರಾದರೂ ಬರಲಿ, ಕಾಂಗ್ರೆಸ್ ಆದ್ರೂ ಬರಲಿ, JDS ಆದ್ರೂ ಬರಲಿ, BJP ಯಾರು ಬರಲಿ, ಒಬ್ಬ ಸದಸ್ಯ, ಗೌರವಯುತ ಸದಸ್ಯ ಆ ಕ್ಷೇತ್ರವನ್ನ ನೋಡ್ಕೊಳ್ತಕ್ಕಂಥ ಶಕ್ತಿ ಅವ್ರಿಗಿರುತ್ತೆ. ನೀವು ಚುನಾವಣೆ ಮಾಡದೆ 10 ವರ್ಷದಿಂದ ಬೆಂಗಳೂರಿಗೆ ಚುನಾವಣೆ ಮಾಡದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದ್ರಿ, ಈಗ ಗ್ರೇಟರ್ ಬೆಂಗಳೂರು ಮಾಡಿದ್ರಿ. ನಾನು ಕಾರ್ಪೊರೇಟರ್ ಆಗಿದ್ದೆ 1964ರಲ್ಲಿ ಮೇವಾಲ್ನಲ್ಲಿ ಸಭೆ. ಆವಾಗ ನಿಮಗೆ ಆವತ್ತೇ ನಾನು ಬಾಂಡ್ಲಿಯಲ್ಲಿ ಜಲ್ಲಿ ಹಾಕಿ ಮೇಯರ್ಗೆ ಅವತ್ತು ಪ್ರೆಸೆಂಟ್ ಮಾಡಿದೆ. ಸುಮಾರು ಬಹುತೇಕ ಜನ ಇಲ್ಲಿ ಹುಟ್ಟಿರಲಿಲ್ಲ. 40-50 ವರ್ಷದ ಹಿಂದೆ ಸುಮಾರು 73ರಲ್ಲಿ ಮೇವಾಲ್ಗೆ ಇಲ್ಲಿ ಬಾಂಡ್ಲಿ ಹಿಡಿದು ಸಿಮೆಂಟು ಜಲ್ಲಿ, ಆವತ್ತೇ ಬೆಂಗಳೂರು ಉಳಿಸಿ ಅಂತೇಳಿ ಭಾರಿ ಚಳವಳಿ ಅವತ್ತೇ ಮಾಡಿದ್ದೀವಿ.